ನಿಮ್ಗೆ ಏನ್ ಅನ್ಸುತ್ತೆ? ದೇಶದಲ್ಲಿ ಜಾಸ್ತಿ ಪವರ್ ಯಾರ ಹತ್ರ ಇದೆ? ಒಬ್ರು IAS ಲಕ್ಷಾಂತರ ಜನರನ್ನ ಕಂಟ್ರೋಲ್ ಮಾಡ್ತಾರೆ. ಅವ್ರು ಒಂದ್ ಸೈನು ಲಕ್ಷಾಂತರ ಜನರ ಜೀವನನ ಬದಲಾಯಿಸುತ್ತೆ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ IAS ನ ಟ್ರಾನ್ಸ್ಫರ್ ಯಾರು ಮಾಡ್ತಾರೆ? ಅವ್ರ ಪೋಸ್ಟಿಂಗ್ ನ ಯಾರು ನಿರ್ಧಾರ ಮಾಡ್ತಾರೆ? ಅವ್ರ ಡಿಸಿಷನ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? ಡೈರೆಕ್ಟ್ ಆಗಿರೋ ಉತ್ತರ ಅದು ಪೊಲಿಟಿಷಿಯನ್ಸ್. ಇವಾಗ ಇನ್ನೊಂದು ಪ್ರಶ್ನೆ, ಪೊಲಿಟಿಷಿಯನ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? ವೋಟರ್ಸ್. ಆದ್ರೆ ಆಟ ಇದಕ್ಕಿಂತ ದೊಡ್ಡದಾಗಿದೆ. ಚುನಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಈ ದುಡ್ಡು ಬರುತ್ತೆ ಎಲ್ಲಿಂದ? ಬಿಸ್ನೆಸ್ ಮ್ಯಾನ್ ಇಂದ. ಯಾವಾಗ ಒಬ್ಬ ಬಿಸ್ನೆಸ್ ಮ್ಯಾನ್ ಚುನಾವಣೆಗೆ ಫಂಡ್ ಕೊಡ್ತಾರೋ ಅವಾಗ ಬರೀ ಅವ್ರ ದುಡ್ಡು ಕೊಡಲ್ಲ, ಅವ್ರ ಭಾಗದಲ್ಲಿರೋ ಅವ್ರಿಗೆ ಬೇಕಾಗಿರೋ ರೂಲ್ಸ್ ನ ಮಾಡಿಸ್ತಾರೆ. ಅವ್ರ ನಿರ್ಧಾರದಿಂದ ಪಾಲಿಸಿ ಬದಲಾಗುತ್ತೆ. ಅವ್ರ ನಿರ್ಧಾರದಿಂದ ಕೆಲವೊಂದ್ಸಲಿ ಯಾವ ಜಾಗದಲ್ಲಿ ಯಾವ IAS ಹೋಗ್ಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅಂದ್ರೆ IAS ಪೊಲಿಟಿಷಿಯನ್ ಅಂಡ್ ಬಿಸ್ನೆಸ್ ಮ್ಯಾನ್ ಇದೊಂಥರ ಫುಲ್ ಪವರ್ ನ ಚೈನು. ಇವಾಗ ನೀವ್ ಹೇಳಿ, ನಿಜವಾಗ್ಲೂ ಪವರ್ ಕುರ್ಜಿ ಮೇಲೆ ಕೂತಿರೋ IAS ಆಫೀಸರ್ ಹತ್ರ ಇದೆಯಾ ಅಥವಾ ಕುರ್ಜಿನ ನಡ್ಗಿಸೋ ಬಿಸ್ನೆಸ್ ಮ್ಯಾನ್ ಹತ್ರ ಇದೆಯಾ?